ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಸನದ ಹಳ್ಳಿ ಐದ ರಾಜೇಶ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆನೇ ಎದ್ದೆಲ್ಲ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಲ್ವ. ಯಪ್ಪ ಎಷ್ಟು ಚಳಿ ಗೊತ್ತಾಗೋರು ಯಪ್ಪ, ನನಗಂತೂ ತಡೆಯೋಕೆ ಆಗ್ತಾಯಿಲ್ಲ. ಅಂಥದ್ರೊಳಗಡೆ ಪೆಟ್ರೋಲ್ ಬರೀ ಖಾಲಿ ಆಗ್ಬಿಡ್ತಾ. ಹೆಂಗೋ ಲೋಕಲಲ್ಲಿ ಪೆಟ್ರೋಲ್ ಸಿಕ್ತು. ಅವ್ರ ಹತ್ರ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಫಸ್ಟ್ ನಮ್ಮ ದುದ್ದದಲ್ಲಿರೋ ಬಂಕಿಗೆ ಬಂದುಬಿಟ್ಟು ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ದುದ್ದ ಬಿಟ್ಟು ಸ್ವಲ್ಪ ಮುಂದೆ ಬಂದೆ ಗುರು. ಅಬ್ಬಬ್ಬ ಹೆಂಗಿತ್ತು ಅಂತೀರ ಸ್ವಾಗು. ನೋಡಿ ಸೂಪರ್ ಆಗಿದೆ ಅಲ್ಲ, ಏನೂ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಹೆಂಗೋ ಸೂರ್ಯದೇವನು ಕೂಡ ಕಂಡ್ರು, ಅವ್ರನ್ನೂ ಹಂಗೆ ಸೆರೆ ಇಟ್ಕೊಂಡು ಮುಂದೆ ಬಂದೆ. ನಮ್ಮ ಆಂಜನೇಯ ಸ್ವಾಮಿ ಕೊಂಡ್ರು, ಅವ್ರಿಗೊಂದು ನಮಸ್ಕಾರ ಹೊಡ್ಕೊಂಡು ಹಂಗೇನೆ ಮುಂದೆ ಮೂವ್ ಆದನು ಸೀದಾ ಹಾಸನ ಟೌನಿಗೆ ಎಂಟ್ರಿ ಕೊಟ್ಟೆ ಗುರು. ನೋಡಿ ಹಾಸನ ನಗರ ಸುಸ್ವಾಗತ ಚೆನ್ನಾಗಿದೆ ಅಲ್ಲ. ನಮ್ಮ ಗಣಸಿ ಕಡೆಯಿಂದ ಫಸ್ಟ್ ಬಂದರೆ ನಮಗೆ ಸಿಗೋದೆ ಫಸ್ಟ್ ಏನು ಡೈರಿ ಸರ್ಕಲ್ಲು. ಇಲ್ಲಿಂದ ನಾನು ರೈಟ್ ಎತ್ಕೊಂಡು ಮುಂದೆ ಬಂದರೆ ನಮ್ಮ ನೋಡಿ ರೈಟ್ ಸೈಡಲ್ಲಿ ನಿಮ್ಗೊಂದು ಬಿಲ್ಡಿಂಗ್ ಕಾಣ್ತಿದ್ದಲ್ಲ, ಅಲ್ಲಿ ಮರಗಳಿದೆ ಕಾಣಿಸ್ತಿಲ್ಲ, ಅದೇ ನಮ್ಮ ಹಾಸನದ ಪಾಲಿಟೆಕ್ನಿಕ್ಕು. ಈ ಖುಷಿ ಏನಂದರೆ ನಮ್ಮ ಮಾಜಿ ಪ್ರಧಾನಿ ಇರೋಂಥ ದೇವೇಗೌಡರು ಕೂಡ ಇಲ್ಲೇ ಓದಿದ್ದು, ಇಲ್ಲೇ ಬೆಳೆದಿದ್ದು ಎಲ್ಲ. ಹಾಗಾಗಿ ನಮಗೆ ತುಂಬ ಖುಷಿ ಆಗುತ್ತೆ. ನೋಡಿ ಈ ಕಡೆ ಬಂದುಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಗುರು. ಇದೇನೇ ಹಾಸನ ಇಂಜಿನಿಯರಿಂಗ್ ಕಾಲೇಜ್. ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿ ಕಟ್ಟಿದ್ದಾರೆ ಮಾತ್ರ, ಮಸ್ತಾಗಿದೆ. ಇದು ನೋಡ್ಕೊಂಡು ಹಂಗೆ ಮುಂದೆ ಬಂದೆ. ನೆಕ್ಸ್ಟ್ ನಾವು ಎಂಟ್ರಿ ಆಗಿದ್ದೇನೆ ಕಾಫಿನಾಡು ಚಿಕ್ಕಮಂಗ್ಳೂರು ಗುರು. ನೋಡು ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಏನು ಖಾಲಿ ರೋಡೇ ಖಾಲಿ ಕಣ್ಮುಚ್ಚಂಗೆ ಗಾಡಿ ಓಡಿಸ್ಬೋದು ಹಂಗಿತ್ತು. ಅಲ್ಲಿಂದ ಮುಂದೆ ಬಂದವ್ರು ನಮಗೆ ಫಸ್ಟ್ ಸಿಕ್ಕಿದ್ದೆ ಸಿರಿ ಆಂಟಿ. ನೋಡಿ ಇಲ್ಲಿ ಅವ್ರನ್ನ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಮುಂದೆ ಬಂದ್ವಿ. ಮುಂದೆ ಬಂದವ್ರು ನಾವು ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದೇನೆ ನಮ್ಮ ದೇವಿರಮ್ಮ ತಾಯಿ ಇರೋ ಸುಕ್ಷೇತ್ರ ಬಿಂಡಿಗ ಅಂತ. ಇಲ್ಲಿ ನಾನು ಆ್ಯಕ್ಚುಲಿ ಒಂದು 4 ವರ್ಷದಿಂದ ಬಂದಿದ್ದೆ, ಬಟ್ ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಐತೆ ನೋಡಿ. ಅವಾಗಂತೂ ಈ ಥರ ಇಷ್ಟೊಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ, ಬಟ್ ಇವಾಗ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗೋಯಿತು, ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರಲ್ಲ ಅಂತ. ನೋಡಿ ಏನು ಸೂಪರಾಗಿದೆ. ಹಿಂದೆ ಇರೋ ಬೆಟ್ಟ, ಈ ಕಡೆ ದೇವಸ್ಥಾನ, ಆ ಜನ, ವೈಬ್ಸು, ಅಬ್ಬಬ್ಬಬ್ಬ ಸಕ್ಕತ್ತಾಗಿದೆ. ಪಾರ್ಕಿಂಗ್ ಮಾಡೋಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಅಲ್ಲಿಂದ ಎಲ್ಲರೂ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟವ್ರು. ಅಲ್ಲಿ ಸೈಡಲ್ಲಿ ಏನು JCB ಕೆಲಸ ಮಾಡ್ತಿತ್ತು, ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಬಂದೆ. ಅಲ್ಲಿ ರಂಗೋಲಿ ಅಂತೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ, ಸಕ್ಕತ್ತಾಗಿ ಹಾಕಿದಾರಲ್ಲ. ಈ ಥರ ಎಲ್ಲೂ ನಾನು ನೋಡಿಲ್ಲ ರಂಗೋಲಿನ. ಇದು ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ. ದೇವಸ್ಥಾನ ಎಂಟ್ರಿ ಇದೇನೆ, ದೊಡ್ಡ ಡೋರು ಬಾಗಿಲು. ಅಲ್ಲಿಂದ ಅದನ್ನು ನೋಡ್ಕೊಂಡು ಹಂಗೆ ಮೆಟ್ಲು ಹತ್ಕೊಂಡು ಮುಂದೆ ಬಂದು ಇಲ್ಲೇ ಕುಂಕುಮ ಇಟ್ಟಿದ್ರು ಹೊರಗಡೆನೆ. ಕುಂಕುಮ ತೊಗೊಂಡು ಹಣೆಗೆ ಇಟ್ಕೊಂಡ್ವಿ. ಮುಂದ್ಗಡೆ ಒಂದೇ ಒಂದು ಹೆಜ್ಜೆ ಇಟ್ಟೆ, ಅಲ್ಲೇ ಬಾಗಿಲು. ನೋಡಿ ಎಷ್ಟು ದೊಡ್ಡದಾಗಿದೆ, ಫುಲ್ಲೆಲ್ಲ ವುಡನ್ದು, ತುಂಬ ಚೆನ್ನಾಗಿದೆ. ನೋಡೋಕೊಂಥರ ಖುಷಿ ಆಗುತ್ತೆ. ಎಂಟ್ರಿ ಆಗಿದ್ದಂಗೆ ದೇವರು ದರ್ಶನ ಆಯಿತು. ಇವರೇ ತಾಯಿ ದೇವಿರಮ್ಮ ಅವರು, ಎರಡನ್ನೂ ಕಾಪಾಡಲಿ ಗುರು. ಆಮೇಲೆ ಅರ್ಚನೆ ಮಾಡ್ಸೋಣ ಅಂದ್ಬಿಟ್ಟು ಹೆಸರು ಬರ್ಸ್ಕೊಂಡು ಒಂದು ಚೀಟಿ ತೊಗೊಂಡು ಅರ್ಚನೆಯೂ ಆಯಿತು. ಅರ್ಚನೆ ಆದಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ಇಟ್ಕೊಳ್ಳೋಕ್ಕೆ ಅಂತ ಎನ್ವೆಲಪ್ ಕೂಡ ಕೊಟ್ಟರು, ಚೆನ್ನಾಗಿ ಇಟ್ಕೊಂಡು ತೊಗೊಂಡೋಗಿ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಆಚೆ ಮುಂದೆ ಒಂಚೂರು ದೇವಸ್ಥಾನ ಸುತ್ತ ನೋಡೋಣ ಅಂತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ದೇವಸ್ಥಾನ ಮಾತ್ರ ಹೇಳೋಕ್ಕಾಗಲ್ಲ ಗುರು, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಅಷ್ಟು ಸೂಪರಾಗಿ ಕಾಣಿಸ್ತಿದೆ. ಇನ್ನೂ ಅಪ್ಡೇಟ್ ಮಾಡ್ತಾನೇ ಇದ್ದಾರೆ. ಇಷ್ಟು ಮಾಡಿದ್ರು ಇನ್ನೂ ಏನೇನೋ ಕೆಲಸ ಮಾಡ್ತಾನೇ ಇದ್ದಾರೆ ಮಾತ್ರ, ತುಂಬ ಚೆನ್ನಾಗಿದೆ. ಹಂಗೆ ಹಿಂದೆ ಬಂದ್ವಿ. ಇಲ್ಲಿ ಶಕ್ತಿ ಗಣಪತಿ ಅಂತ ದೇವರಿತ್ತು, ಬಟ್ ಅದು ಲಾಕ್ ಆಗಿತ್ತು, ನೋಡೋಕ್ಕಾಗಲಿಲ್ಲ. ಹಂಗಾಗಿ ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಇದ್ದರು ನೋಡಿ, ಶಿವನ ವಾಹನದ ತನ್ನ ನಂದೀಶ್ವರ ಸ್ವಾಮಿ ಇಲ್ಲೇ ಇದ್ದರು. ಇವರು ನೋಡಿಕೊಂಡು ಹಂಗೆ ಸ್ವಲ್ಪ ಹಿಂದೆ ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಇಲ್ಲೆಲ್ಲ ಫುಲ್ಲೆಲ್ಲ ಗಿಡಗಳು ಹಾಕಿ, ಹೂವಿನ ಗಿಡ ಹಾಕಿ, ಪಾರ್ಕ್ ಸೇಮ್ ಆ್ಯಸ್ ಪಾರ್ಕ್ ಥರ ಮಾಡಿದ್ದಾರೆ. ದೇವಸ್ಥಾನ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದೇ ದೇವರಮ್ಮ ಬೆಟ್ಟ ಇದು. ಆ್ಯಕ್ಚುಲಿ ನಾವು ಯಾವ ಬೇಕಾಗೋದು ಹತ್ತಕ್ಕಾಗಲ್ಲ. ಏನು ದೀಪಾವಳಿ ಟೈಮಲ್ಲಿ ಒಂದು ಟೈಮ್ ಮಾತ್ರ ಓಪನ್ ಮಾಡ್ತಾರೆ, ತುಂಬ ರಶ್ ಇರುತ್ತೆ. ತುಂಬ ಚೆನ್ನಾಗಿ ನಾವು ಆ್ಯಕ್ಚುಲಿ ಅವಾಗ ಆ ಟೈಮಲ್ಲೇ ಬಂದಿದ್ದು. ಅಲ್ಲಿಂದ ಅದನ್ನು ನೋಡ್ಕೊಂಡು ಈ ಕಡೆ ಬಂದು ನಮ್ಮ ಹುಡುಗರೆಲ್ಲ ಹೋಗಿದ್ರು ನೋಡಿ. ಇವ್ರು ಎಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ, ಇವಾಗ ಕಾಣಿಸ್ಕೊತವ್ರು ಕಣ್ಣಿಗೆ. ಇವರು ಅಂತೂ ಅಮ್ಮ ಮಗಳು ಫೋನ್ ಇಟ್ಕೊಂಡು ಬ್ಯುಸಿ ಆಗ್ಬಿಟ್ಟವ್ರೆ, ಯಾರನ್ನೂ ನೋಡ್ತಾ ಇಲ್ಲ. ಈ ಅಮ್ಮ ಮಗಳು ಅಂತಲೂ ಫುಲ್ಲು ಫೋಟೋ ತಗೊಳ್ಳೋದ್ರಲ್ಲಿ, ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿರೋದ್ರೆ ಕೂಗಿದ್ರು ಮಾತಾಡ್ತಾರೆ ನೋಡ್ರಿ ಇಲ್ಲಿ. ಇವರು ಈ ಕಪಲ್ಸ್ ಅಂತೂ ಮನೇಲೂ ಮಾತಾಡೋದೆ, ಬೈಕಲ್ಲೂ ಹೋಗ್ಬೇಕಲ್ಲೂ ಮಾತಾಡೋದು, ಕೂತ್ಕೊಂಡು ಮಾತಾಡೋದು, ಬರೀ ಮಾತು. ಇವರು ಅಂತೂ ನೋಡಿ ಫೋಟೋ ತೆಗೆದಾಗಿದೆ ಮೊಬೈಲಲ್ಲಿ, ಈ ಫೋಟೋ ನೋಡೋಕ್ಕೆ ಅಂತ ಕೂತ್ಕೋತವ್ರೆ. ಅದು ಮುಗಿಸ್ಕೊಂಡು ಎಲ್ಲ ಊಟದಲ್ಲಿ ಬಂದ್ವಿ ಗುರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಸಾದ. ಬಾಳೆಹಣ್ಣಿಂದು ಏನು ರಸಾಯನ, ಆಮೇಲೆ ಪಾಯಸ, ಆಮೇಲೆ ಅನ್ನ ಸಾಂಬಾರು, ಚಟ್ನಿ, ಒಳ್ಳೆ ಸಾರು. ಬಾಬಾ ತಿನ್ನೋಕೆ ಪುಣ್ಯ ಮಾಡಿರ್ಬೇಕು ಗುರು. ಎಲ್ಲರೂ ಹಾಕ್ಸ್ಕೊಂಬಂದು ಕೂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ಅದರೊಳಗೂ ಕೂಡ ತಾಯಿ ಮಗಳು ಸೆಂಟಿಮೆಂಟು ಭಾರಿ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡೆಲ್ಲ ಖುಷಿಯಾಗಿ ಅಲ್ಲಿಂದ ಹೊರಡ್ಬೇಕಾದ್ರೆ ದೇವರಿಗೆ ದೇವಿರಮ್ಮ ತಾಯಿ ಹತ್ರ ದೊಡ್ಡದಾಗಿ ಒಂದು ನಮಸ್ಕಾರ ಮಾಡಿ ಎರಡೂ ಕಾಪಾಡವ ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟವ್ರು ನೋಡಿ. ಇದು ಎಕ್ಸಿಟ್ಟು, ಇಲ್ಲಿಂದನೇ ಹೋಗಬೇಕು. ಸೊ ಇಲ್ಲಿಂದ ಹೊರಟವ್ರು ನೆಕ್ಸ್ಟು ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡವರು ಹತ್ರದಲ್ಲೇ ಒಂದು ಹಿರೇಕೊಳಲೆ ಅಂತ ಲೇಕ್ ಇದೆ ಅಂತ ಹೇಳಿದ್ರು. ಅದನ್ನ ನೋಡೋಣ ಅಂತ ಹೊರಟವರು ಅಲ್ಲೇ ಲೇಕ್ ಹತ್ರ ಹೋದ್ವಿ. ನೋಡಿ ಇದೇನೇ ಆ ಲೇಕು, ತುಂಬ ಚೆನ್ನಾಗಿದೆ.
ಇದು ಆ್ಯಕ್ಚುಲಿ ನಾನು ಲಾಸ್ಟ್ 4 ಇಯರ್ಸ್ ಬ್ಯಾಕ್ ಬಂದಾಗ ಇದೆಲ್ಲ ಓಪನ್ ಇತ್ತು, ಬಟ್ ಇವಾಗ ಓಪನ್ ಇಲ್ಲ. ಅದೇನೋ ಪ್ರಾಬ್ಲಮ್ ಆಗಿದೆ, ಅದು ಬಿದೋಗಿದೆ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಅಷ್ಟರಲ್ಲಿ ನಮಗೆ ಅಲ್ಲಿ ಸಿಕ್ಕಿದವರೆ ಚಿಕ್ಕಮಂಗ್ಳೂರು ತಾಲೂಕಿನ MLA ಸಿಕ್ಕಿದ್ರು. ಪಾಪ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರನ್ನೂ. ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲೆ ಕೆರೆ ನೋಡೋಣ ಅಂತ ಬಂದ್ವಿ. ನೋಡಿ ಇದೇ ಕೆರೆ, ಹರಿತಾ ಇರೋದು ನೀರು ಇಲ್ಲೇ. ತುಂಬ ಚೆನ್ನಾಗಿದೆ ಅಲ್ಲ ವ್ಯೂ ಮಾತ್ರ. ನೋಡಿ ಯಾರೋ ಕಿಡಿಗೇಡಿಗಳು ಎಂಥ ಕೆಲಸ ಮಾಡೋರು ಅಂದರೆ, ಕುಡಿದ್ಬಿಟ್ಟು ಬಾಟ್ಲಿಲ್ಲಿ ಹಾಕೋರೊಬ್ರು. ನೀವು ಯಾರು ಹಿಂಗೆ ಮಾಡಬೇಡಿ ಗೈಸ್. ಇವೆಲ್ಲ ಕುಡಿಯೋ ನೀರಿಗೆ ಯೂಸ್ ಮಾಡ್ತಾರೆ. ನಾವು ಈ ಥರ ಮಾಡಿದರೆ ನಮಗೆ ಪ್ರಾಬ್ಲಮ್ ಅಲ್ವಾ. ಸೊ ಯಾದರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಲ್ಲೇ ಒಂದು ದೇವಸ್ಥಾನ ಇತ್ತು ಗುರು, ಓಂಕಾರೇಶ್ವರ ಸ್ವಾಮಿ ಅಂತ. ಭಾರಿ ಚೆನ್ನಾಗಿದೆ ನೋಡಿ. ಸೈಲೆಂಟ್ ಏರಿಯಾ, ಫುಲ್ಲು ಸೈಲೆಂಟ್ ಮೋಡಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಒಳಗಡೆ ಎಂಟ್ರಿ ಇಲ್ಲ, ಲಾಕ್ ಮಾಡಿದ್ದಾರೆ. ನೋಡಿ ಇಲ್ಲಿ ಕೆಲವು ಲೈನ್ಸ್ ಇದ್ವು, ಅವನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಓದಿ, ತುಂಬ ಅರ್ಥಪೂರ್ಣವಾದ ಸಾಲುಗಳಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಸ್ವಲ್ಪ ಓದಿದರೆ ನಿಮಗೂ ಅರ್ಥ ಆಗುತ್ತೆ. ಆಮೇಲೆ ನಮ್ಮ ಟೀಮಲ್ಲಿ ಇದ್ದಂಥ ಒಬ್ಬರು ವಾಟಾಳ್ನಾಗ್ರನ್ನ ಇಂಟರ್ವ್ಯೂ ಮಾಡಿದ್ವಿ. ಬರೀ ಯೂಸಿಗೆ ಬರ್ದಿರೋ ಮಾತುಗಳೇ ಹೇಳಿದರು. ಅದಾದಮೇಲೆ ಎಲ್ಲರೂ ಒಂದು ಗ್ಲಾಸಿಗೆಲ್ಲ ತುಂಬಿಟ್ಟು ಒಂದು ಕಡೆಗೆ ಎಲ್ಲರನ್ನೂ ಕೂರಿಸ್ದೆ. ನೋಡಿ ಎಲ್ಲ ನೀಟಾಗಿ ಕೂತಿದ್ದಾರೆ. ಇವಾಗ ಕೂತ್ಕೊಂಡು ಎಲ್ಲ ನೋಡಿ ಮೈಕ್ ಹಿಡ್ಕೊಂಡು ಸಾಂಗ್ ಹಾಕ್ಕೊಂಡು, ಆಮೇಲೆ ನಿಪ್ಪಟ್ಟೆಲ್ಲ ತಿನ್ಕೊಂಡು, ನನಗೇನು ನಿಪ್ಪಟ್ಟೆ ಕೊಟ್ಟಿಲ್ಲ ಗುರು, ಅವ್ರವರೇ ತಿಂತವ್ರೆ. ಆಮೇಲೆ ಕೇಳಿದ್ಮೇಲೆ ಒಂದು ಅರ್ಧ ಸಿಕ್ತು ಅಷ್ಟೇ. ಅದನ್ನೇ ಹೆಂಗೆ ನನ್ನ ಕೈ ಸಿಕ್ಕಿದ ಪುಣ್ಯ ಅಂತ ತಿನ್ಕೊಂಡೆ ಅಷ್ಟೇ. ಆಮೇಲೆ ನಮ್ಮ ಕ್ಯಾಪ್ಟನ್ ಆದಂತಹ ಒಬ್ಬರು ಲೀಡ್ರು ಎಲ್ರಿಗೂ ಖಾರ ಒಂದು 2 ರೌಂಡ್ ಖಾರ ಹಂಚಿದ್ರು. ಖಾರ ಹಂಚಿದ ಮೇಲೆ ಕ್ಯಾಪ್ ಓಪನ್ ಮಾಡಿದ್ರೆ ಫ್ಯಾಂಟ ಕೊಡ್ತಾವ್ರೆ ಎಲ್ಲರೂ ಕುಡಿಯೋಕ್ಕೆ. ಎಲ್ಲರೂ ಏನು ಡವ್ ಮಾಡ್ತಾವ್ರೆ ನೋಡಿ. ಒಂದು ಹಣ್ಣಿನ ಕೈಗೆ ಬಿದ್ದಿಲ್ಲ, ಕುಡಿತಾ ಇದ್ದೀವಿ ನಾವು ಹಂಗೆ ಡವ್ ಮಾಡ್ತಾವ್ರೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ ಡವ್ ಮಾಡ್ತಿರೋದು. ಅದಾದಮೇಲೆ ಎಲ್ರಿಗೂ ಖಾರ ಹಾಕ್ಕೊಟ್ರು. ಖಾರ ತಿಂದ್ವಿ, ಮಜಾ ಮಾಡಿದ್ವಿ. ಫೈನಲ್ಲೇ ನಾನು ಕೂಡ ಅಂಕಲು ಕೂಡ ನಾಗಿನಿ ಡ್ಯಾನ್ಸ್ ಮಾಡಿಸಿದ್ರು ಗುರು. ಬೇಡ ಬೇಡ ಅಂದರೂ ಕೇಳಲಿಲ್ಲ. ನೋಡಿ ಮದುವೆ ಕೂರಿಸ್ಬಿಟ್ಟು ಹೆಂಗೆ ಮಾಡ್ಸೋರು ಡ್ಯಾನ್ಸ್. ಇದಾದಮೇಲೆ ಎಲ್ಲರೂ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಆಲ್ ಟೈಮ್ ಟಪಾಂಗುಚಿ ಸಾಂಗ್ ಸುಂಟ್ರು ಗಾಳಿ ಸಾಂಗಿಗೆ ಎಲ್ಲರೂ ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿ ಖುಷಿಯಾಗಿ ಅಲ್ಲಿಂದ ಹೊರಟ್ವಿ ಗುರು. ಗಾಳಿ 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 ಸುಂಟರ ಗಾಳಿ, ರಂಗು 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 ರಂಗೋಲಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಕತ್ಲಾಗಿ ಹೋಯಿತು. ಸೊ 2 ಜನ ಬಾಯ್ ಹೇಳ್ಬಿಟ್ಟು 2 ಕೂಡ ಬೈಕಲ್ಲೇ ಬಂದಿದ್ವಿ. ಎಲ್ಲರೂ ಬೈಕಲ್ಲೇ ಹೊರಟ್ವಿ. ಕೊನೆಗೆ ಚಿಕ್ಕಮಂಗ್ಳೂರು ಕೂಡ ಬಾಯ್ ಹೇಳ್ಬಿಟ್ಟು ನಮ್ಮ ಟ್ರಿಪ್ನ ಕ್ಲೋಸ್ ಮಾಡಿದ್ವಿ. ಓಕೆ ಗೈಸ್, ನಾನು ನಿಮಗೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಐ ಮಿಸ್ ಯು ಆಲ್, ಲವ್ ಯು ಆಲ್.